ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋಮೆ. ನಾವು ಇವತ್ತು ಅಕ್ಷರಾಭ್ಯಾಸ ಮಾಡ್ತಾ ಕೂತಿದ್ದೀವಿ ನಮ್ಮ ಪುಟ್ಟ ಮಗಳು ಪುನರ್ವಿಗೆ. ದೊಡ್ಡವಳಿಗೆ ಸೋನುಗೆ ನಾವು ಅಲ್ಲೇ ಮಾಡಿಸಿದ್ವಿ, ಶೃಂಗೇರಿ ಶಾರದಾಂಬೆನೆ. ಸೊ ಇವತ್ತು ಪುನರ್ವಿಗೋಸ್ಕರ ಅಕ್ಷರಾಭ್ಯಾಸ ಮಾಡೋಕ್ಕೆ ನಾವು ಇಲ್ಲೆಲ್ಲ ಅವರು ಅರ್ಚಕರು ಕೊಟ್ಟಿದ್ದಂಥ ಸಾಮಾನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಒಂದು 21 ಐಟಮ್ಸ್ ಹೇಳಿದರು, ಅದೆಲ್ಲ ತಗೊಂಡು ಎಲ್ಲ ರೆಡಿ ಆಗೋಕ್ಕೆ ಅಂತ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಟೈಮು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈಗ ಹೋಗ್ಬೇಕು ನಾವು. ನನ್ನ ಹಸ್ಬೆಂಡು, ನನ್ನ ಪುಟಾಣಿ ಮಗಳು ಬ್ಯಾಗ್ ಹಾಕ್ಕೊಂಡಿದ್ದಾಳೆ ಅವಳೆ, ನನ್ನ ದೊಡ್ಡ ಮಗಳು ವಾಟ್ರ್ ಬಾಟ್ಲು ಬಿಸಿ ಇದ್ದಾಳೆ ಅವಳು ಅದರಲ್ಲಿ. ಸೊ ಈಗ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಟೈಮ್ ಆಗಿದ್ದರಿಂದ ಆಗಲೇ ಎಷ್ಟೊಂದು ಜನಗಳು ಬಂದಿದ್ದರು. ನಾವು ಹಿಂದೆ ಕುತ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಬಟ್ ಅಲ್ಲಿ ಬಂದಿದ್ದರೂ ಕೂಡ ನಮಗವರು ಅರ್ಚಕರು ಹೇಳ್ತಿದ್ದಂಥ ಕೇಳಿಸ್ತಿತ್ತು ಮತ್ತು ಕಾಣಿಸ್ತಿತ್ತು ಕೂಡ. ನಾವು ಹೀಗೆ ಎಲ್ಲ ಸಾಮಾನೆಲ್ಲ ತಟ್ಟೆಯಲ್ಲಿ ಜೋಡಿಸ್ಕೋತಾ ಇದ್ವಿ. ಆಮೇಲೆ ಅರ್ಚಕರು ಬಂದು ಕೂಡ ಸಹಾಯ ಮಾಡಿದ್ರು. ಅವರೆಲ್ಲ ತಟ್ಟೆಗೆ ಇಡಬೇಕು ಅಂತ ಹೇಳಿ ಎಲ್ಲ ಜೋಡಿಸ್ಕೊಟ್ರು. ಅಲ್ಲಿ ಅರ್ಚಕರೇ ಬಂದು ಎಲ್ಲ ಮಾಡ್ತಾರೆ, ನಮಗೂ ಕೂಡ ಅವರೇ ಹಾಗೆ ಮಾಡಿದ್ರು. ಅದಾದಮೇಲೆ ಫಸ್ಟು ಸ್ಟಾರ್ಟ್ ಮಾಡ್ತಾರೆ ಗಣೇಶಾಯ ನಮಃ ಅಂತ ಒಂದು ಮಂತ್ರೋಪದೇಶದಿಂದ. ಅದಾದಮೇಲೆ ಎಷ್ಟೋ ಒಂದು 11 ಸರ್ತಿ ಏನೋ ಇದನ್ನು ಹೇಳ್ತಾರೆ, ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ ಅಂತ. ಆಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿ ನಾವು ಮಕ್ಕಳ ಕೈಯಿಂದ, ತಂದೆಯರು ಎಸ್ಪೆಷಲಿ ತಂದೆಯರು ಮಕ್ಕಳ ಕೈಯಿಂದ ಸ್ಲೇಟು ಬಳಪದಲ್ಲಿ ಅವರು ಹೇಳಿದಂತಹ ಒಂದು ಅಕ್ಷರವನ್ನು ಅಲ್ಲಿ ಬರೆಸ್ತಾರೆ. ಓಂ ಅಂತ ಬರೆಸೋಕ್ಕೆ ಹೇಳ್ತಾರೆ. ಮೊದಲನೇದಾಗಿ ಓಂ ಅಂತ ಬರೆಸಿ, ಆಮೇಲೆ ಓಂ ಗಣೇಶಾಯ ನಮಃ, ಓಂ ಸರಸ್ವತಿಯೇ ನಮಃ, ಈ ಥರ ಈ ಎರಡು ಒಂದು ನಾಮವನ್ನು ನಾವು ಸ್ಲೇಟಿನಲ್ಲಿ ಬರೆಸ್ಬೇಕು ಮಕ್ಕಳನ್ನು ಕೈ ಹಿಡ್ಕೊಂಡು. ನಾವು ಕೂಡ ಹಾಗೆ ಮಾಡಿದ್ವಿ. ಅವ್ರು ಹೇಳಿದ್ದೆಲ್ಲ ಬೇಗ ಬೇಗ ಬರೆದು ನಾವು ಅಷ್ಟೊತ್ತಿಗೆ ಮುಂದಿನ ಒಂದು ಅವ್ರು ಏನು ಹೇಳ್ತಾರೆ ಅಂತ ನಾವು ಕೇಳಿಸ್ಕೊತಾ ಇದ್ವಿ. ಸೊ ಇಷ್ಟೆಲ್ಲ ಮಾಡಾದಮೇಲೆ ಈ ಒಂದು ಸ್ಲೇಟು ಬಳಪದಲ್ಲೆಲ್ಲ ಬರೆದಾದ್ಮೇಲೆ ಅದೆರಡು ಮಂತ್ರಗಳನ್ನ ಅದಕ್ಕೆ ಅರಿಶಿನ ಅವರು ಸಂಕಲ್ಪ ಹೇಳ್ತಾರೆ, ಅದಕ್ಕೆ ಅರಿಶಿನ ಕುಂಕುಮವನ್ನು ಏರಿಸಿ ನಾವು ಅಕ್ಷತೆನ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಹಾಕಬೇಕಾಗತ್ತೆ. ನೀವಲ್ಲಿ ನೋಡ್ಬೋದು, ನಾನು ಪುಸ್ತಕ ಕೂಡ ತೊಗೊಂಡಿದ್ದೆ. ಅರ್ಚಕರೇ ಅಲ್ಲಿ ಹೇಳಿದರು ನಾವು ಪುಸ್ತಕ ತೊಗೊಂಬರ್ಬೇಕು, 3 ಜೊತೆ ಪುಸ್ತಕ ಅಂತ. ಒಂದು ಪುಸ್ತಕ ನಾವು ದೇವಸ್ಥಾನ ಹತ್ರ ಕೊಡಬೇಕಾಗತ್ತೆ, ಇನ್ನೊಂದು ಪುಸ್ತಕ ನಾವು ನಮ್ಮ ಮನೇಲಿ ನಾವು ಇಟ್ಕೋಬೇಕು, ಇನ್ನೊಂದು ಪುಸ್ತಕ ಮಕ್ಕಳಿಗೆ ಯಾರಿಗಾದ್ರೂ ಕೊಡ್ಬೋದು. ಸೊ ನಾನು ನಮ್ಮ ಮನೆ ಹತ್ರ ಇರೋವಂತಹ ಧನ್ವಿತಾ ಅನ್ನೋ ಒಂದು ಪುಟಾಣಿ ಹುಡುಗಿಗೆ ಕೊಟ್ಟಿದ್ದೆ. ಅವಳು 3 ವರ್ಷ ಇದ್ಲು. ಸೊ ಅವಳಿಗೂ ಬರೆಯೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಅವರು ಹೇಳ್ತಾರೆ ಪುಸ್ತಕದ ಮೇಲೆ ಹೂವು ಹಾಕಿ ಅಂತ. ಸೊ ಹಾಗೆ ಸಂಕಲ್ಪ ಎಲ್ಲ ಮಾಡಿಕೊಂಡು ನನ್ನ ಮಗಳು ಈ ಕಡೆನ ಕರ್ಕೊಂಡೆ. ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಬೆಳಗ್ಗೆ ಬೇಗ ಎದ್ದಿದ್ದರಿಂದ. ಸೊ ಹಾಗಾಗಿ ನಾನು ಅವಳ ಹತ್ರ ಕೂರಿಸ್ಕೊಂಡೆ. ಸೊ ನಾನು ಅವಳ ಹತ್ರ ಕೂರಿಸ್ಕೊಂಡು ಅವಳದೇ ಆದ ಲೋಕದಲ್ಲಿದ್ದಾಳೆ ಅವಳು. ನಮ್ಮ ಹಸ್ಬೆಂಡ್ ಹೇಳ್ತೀವಿ ಸ್ವಲ್ಪ ಅಲ್ಲಿ ಮುಂದೆ ನಿಂತಿರೋರನ್ನ ಹಿಂದೆ ಬನ್ನಿ ಅಂತ, ಯಾಕಂದರೆ ಅಲ್ಲಿ ಕಾಣ್ತಾ ಇರಲಿಲ್ಲ. ಸಡನ್ನಾಗಿ ಎಷ್ಟೊಂದು ಜನಗಳಾಗ್ಬಿಟ್ಟಿದ್ರು. ಸೊ ಅವರು ತಂದೆ ತಾಯಿ ಜೊತೆ ಅವ್ರ ಅಜ್ಜ ತಾತ ಅಜ್ಜಂದಿರು ಅಜ್ಜಿದಿರು ಎಲ್ಲರೂ ಬಂದಿದ್ದರು. ಸೊ ಇದಿಷ್ಟು ಆಯಿತು. ಇದಾದಮೇಲೆ ಅವರೊಂದು ಹೇಳ್ತಾರೆ, ಮಗುವಿನ ಕಿವಿಯಲ್ಲಿ ನೀವೊಂದು ನಾನು ಹೇಳ್ಕೊಟ್ಟಂಥ ಒಂದು ಶ್ಲೋಕವನ್ನು ನೀವು ಕಿವಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ. ಸೊ ಅದೇ ರೀತಿ ನಾನು ಕೂಡ ಅವರು ಹೇಳಿದಂಥ ಶ್ಲೋಕವನ್ನು ಮಗುವಿನ ಕಿವಿಯಲ್ಲಿ ಹೇಳ್ತಾ ಇದ್ದೆ. ಅದೇ ಅವರು ಹೇಳ್ತಾರೆ, ಸರಸ್ವತಿಯ ಒಂದು ಮಂತ್ರವನ್ನು ಹೇಳಿದ್ದಾರೆ. ಸೊ ಆ ಮಂತ್ರ ನಾನು ಕಿವಿಯಲ್ಲಿ ಹೇಳ್ತಾ ಇದ್ದೆ. ಸೊ ಅವಳಿಗೊಂದು ಸ್ವಲ್ಪ ಅದು ಜೋರು ಅನ್ನಿಸ್ತಿತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದ್ಲು. ಗರುಡಲ್ಲಿ ಕಿರ್ಚಿದ್ದಾಳೆ, ಅವಳು ಆ್ಯಕ್ಷನ್ ನೋಡಬೇಕು, ಅಮ್ಮ ಸಾಕು ಬಿಡು ಅನ್ನೋ ಒಂದು ರೀತಿಯಲ್ಲಿ ಅವಳು ಹೇಳ್ತಿದ್ದಾಳೆ. ನಮ್ಮ ಹಸ್ಬೆಂಡ್ ಅಂತೂ ಫುಲ್ಲು ಅದರಲ್ಲೇ ಫುಲ್ಲು ತಲ್ಲೀನರಾಗಿಬಿಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, ಯಾವ ಮಂತ್ರ ಇವಳೇನು ಹೇಳ್ತಾಳೆ ಅಂತ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ರು ಅನಿಸುತ್ತೆ. ನಾನು ಅವ್ರು ಹೇಳ್ಕೊಟ್ಟಂಥ ಮಂತ್ರನ ಪೂರ್ತಿಯಾಗಿ ಹೇಳ್ಬಿಟ್ಟು ಬಂದೆ. ಸೊ ನನ್ನ ಮಗಳು ಬಂದಲ್ಲಿ ಕೇಳ್ತಿದ್ದಾಳೆ, ಅಮ್ಮ ಈ ಮಂತ್ರ ಹೇಳ್ತಿದ್ದೆ, ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಇದನ್ನು ಅಂತ. ಅವಳಿಗೂ ಎಕ್ಸೈಟೆಡ್ ಆಗಿಬಿಟ್ಟಿದ್ದೆ. ನನ್ನ ಸ್ಕೂಲಲ್ಲಿ ಹೇಳೋದನ್ನು ಇಲ್ಲೇ ಹೇಳ್ತಿದ್ದಾರಲ್ಲ ಅನ್ನೋ ಒಂದು ರೀತಿಲಿ ಅವಳು ಬಂದು ಕೇಳಿಬಿಟ್ಟು ಹೋದಳು. ಸೊ ಆ ಮಂತ್ರ ಎಲ್ಲ ಹೇಳಾದ್ಮೇಲೆ ಅವಳು ಕಿವಿಯಲ್ಲಿ ಮುಗಿಸಿದಾದ್ಮೇಲೆ ಅವರು
ಸಂಕಲ್ಪ ಹೇಳ್ತಾರೆ. ಮತ್ತು ಆ ಸಂಕಲ್ಪ ಮಾಡಿಕೊಂಡು ನಾವು ಕೈಯಲ್ಲಿ ಒಂದು ಹೂವು ಮತ್ತು ಅಕ್ಷತೆನ ಹಿಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಮಗುವಿನ ತಲೆಗೆ ಮತ್ತು ಅಲ್ಲಿ ನಾವು ತಂದಿರುವಂತಹ ಪುಸ್ತಕದ ಮೇಲೆ ಮತ್ತು ಬರೆದಿರುವಂತಹ ಸ್ಲೇಟಿನ ಮೇಲೆ ಹಾಕಬೇಕಾಗತ್ತೆ. ಇದಿಷ್ಟು ಒಂದು ಪೂಜಾ ವಿಧಾನಗಳು. ಇದಿಷ್ಟು ಪೂಜೆ ಮುಗಿಸಿದ ಮೇಲೆ ನಾವು ತಂದಿರುವಂತಹ ಒಂದು ಅಕ್ಕಿ ಮತ್ತು ಕೊಬ್ಬರಿ ಬೆಲ್ಲನ ನಾವು ನಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಇಟ್ಟು ನಾವು ಅಲ್ಲಿ ಅರ್ಚಕರಿಗೆ ಕೊಡ್ಬೋದು. ಸೊ ಇದು ವಿಡಿಯೋ ಎಲ್ಲ ಮಾಡಿದ್ದು ಈ ಸತಿ ನಮ್ಮ ಅತ್ತೆಯವರು. ಪಾಪ ಅವ್ರಿಗೆ ಕ್ಲೀನಾಗಿ ವಿಡಿಯೋ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಹೇಗೋ ಮಾಡಿದ್ದಾರೆ. ಬಟ್ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅತ್ತೆಗೆ, ನನಗೋಸ್ಕರ ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ. ನನ್ನ ಮಗಳಂತೂ ವಿಡಿಯೋನೇ ಮಾಡ್ತಾನೆ, ನಾನು ಬೈತಾ ಇದ್ದೀನಿ. ಒಂದು ಸ್ವಲ್ಪ ಮಾಡೋಳು, ಒಂದು ಸ್ವಲ್ಪ ನನಗೆ ಫೋನ್ ಬೇಕು ಅಂತ ಕೊಡೋಳು. ತುಂಬ ಮಕ್ಕಳಲ್ವ, ತುಂಬ ಕಿರಿಕಿರಿ ಮಾಡ್ತಾ ಇದ್ಲು. ದೊಡ್ಡೋಳಂತೂ ತುಂಬ ಕಿರಿಕಿರಿ ಮಾಡ್ತಿರ್ತಾಳೆ. ಚಿಕ್ಕವಳು ಅವಳನ್ನ ನೋಡ್ಕೊಂಡು ಸ್ವಲ್ಪ ಕಲಿತಿದ್ದಾಳೆ ಇವಾಗ. ಸೊ ಇದೆಲ್ಲ ಆವತ್ತಿನ ದಿನದ ಒಂದು ಅಕ್ಷರಾಭ್ಯಾಸ ದಿನದ ಒಂದು ಪ್ರೋಗ್ರಾಮ್ ಆಗಿತ್ತು. ಇಷ್ಟು ಪ್ರೋಗ್ರಾಮ್ ಆಗಿತ್ತು ನಾವು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ. ಸೊ ನಿಮಗೆ ಎಲ್ಲ ಏನಾದ್ರೂ ಶೃಂಗೇರಿಗೆ ಹೋಗೋದಕ್ಕೆ ಆಗಲಿಲ್ಲ ಅಂತ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ನೀವು ದಯವಿಟ್ಟು ಬೆಂಗಳೂರಿನಲ್ಲಿರುವಂಥ ಶಂಕರ ಮಠ ಹತ್ರ ದೇವಸ್ಥಾನಕ್ಕೆ ಬಂದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೋದು. ತುಂಬ ಚೆನ್ನಾಗಿತ್ತು. ಬನ್ನಿ ದೇವರ ದರ್ಶನ ಮಾಡೋಣ. Thank you friends for watching.